ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಇದ್ದಾರೆ ಕಾಡು ಕೃಷಿ ಆವಿಷ್ಕಾರಕರು ಹಾಗೆಯೇ ಜೀವ ರಾಸಾಯನಿಕ ವಿಜ್ಞಾನಿ ಡಾಕ್ಟರ್ ಖಾದರ್ ಅವರು. ಬನ್ನಿ ಅವರನ್ನೇ ಕೇಳೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಸಾಕಷ್ಟು ಜನ ಈಗ ಸಿರಿಧಾನ್ಯಗಳನ್ನ ಬಳಸೋದಕ್ಕೆ ಇಚ್ಛಿಸ್ತಾ ಇದ್ದಾರೆ. ನೀವು ಕೂಡ ಸಾಕಷ್ಟು ಒಂದು ಅಭಿಯಾನವನ್ನೇ ಮಾಡಿಬಿಟ್ಟಿದ್ದೀರಾ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಎಲ್ಲರೂ ಕೂಡ ಸಿರಿಧಾನ್ಯಗಳತ್ತ ಮುಖ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಕನ್ಫ್ಯೂಷನ್ ಕೂಡ ಜನರಲ್ಲಿದೆ. ಸಿರಿಧಾನ್ಯಗಳನ್ನ ಒಂದು ಸೀಸನ್ ಅಲ್ಲಿ ತಿನ್ನಬಾರ್ದು, ಸಿರಿಧಾನ್ಯಗಳನ್ನ ಪ್ರತಿದಿನ ಬಳಸಬಾರ್ದು. ಸೊ ಏನ್ ಹೇಳ್ತೀರಾ ಸರ್, ಯಾವುದು ಸತ್ಯ, ಯಾವುದು ಒಂದು ಮಿತ್ ಅಂತ ಇದರಲ್ಲಿ? ಸಿರಿಧಾನ್ಯಗಳು 5 ಸಿರಿಧಾನ್ಯಗಳು: ಆರ್ಕ, ಸಾಮೆ, ಕೊರ್ಲೆ, ಊದಲು, ನವಣೆ. ತುಂಬ ಜನ ಬೇರೆ ಮಿಲ್ಲೆಟ್ಸ್ ಅಂತ ಏನು ಒಟ್ಟಾರೆ ಮಾಡ್ತಾರೆ. ನಾವು ಈ 5 ಮಿಲೆಟ್ಗಳನ್ನು ಪ್ರತ್ಯೇಕಿಸಿ ಸಿರಿಧಾನ್ಯಗಳು ಅಂತ ಕರಿತಾ ಇದ್ದೀವಿ. ಬೇರೆ ಫಿಂಗರ್ ಮಿಲ್ಲೆಟ್ಟು ಅಂದರೆ ರಾಗಿ, ಪರ್ಲ್ ಮಿಲ್ಲೆಟ್ ಸಜ್ಜೆ, ಪ್ರೋಸೋ ಮಿಲ್ಲೆಟ್ ಬರಗು, ಗ್ರೇಟ್ ಮಿಲ್ಲೆಟ್ ಜೋಳ, ಕಾರ್ನ್ ಬಿಳಿ ಜೋಳ, ಮೇಜ್ ಅಂತ ಏನು ಹೇಳ್ತಾರೆ, ಇವೆಲ್ಲಾನು ಮಿಲ್ಲೆಟ್ಸೇ. ಇನ್ನು ಆಫ್ರಿಕಾ ಆ ಕಡೆ ಎಲ್ಲ ಫೋನಿ ಮಿಲ್ಲೆಟ್ಟು, ಇನ್ನು ಬೇರೆ ಥರ ಕೆಲವು ಅಂಶಗಳಿದೆ. ಸೊ ಈ ಮಿಲ್ಲೆಟ್ಸ್ ಅನ್ನೋ ಪದವನ್ನು ಜನರಲ್ ಆಗಿ ಎಲ್ಲರೂ ಸಾರಾಸಗಟಾಗಿ ಬಳಸ್ತಾ ಇದ್ದಾರೆ. ಅಂದರೆ ಮಿಲ್ಲೆಟ್ಸಲ್ಲಿ ವೈವಿಧ್ಯತೆ ಅತಿ ಹೆಚ್ಚಾಗಿದೆ. ಅಂದರೆ ಈಗ ನಾನು ಹೇಳ್ದಂಗೆ ನಿಮಗೆ 12 ಮಿಲ್ಲೆಟ್ಸನ್ನು ಪರಿಚಯ ಮಾಡಿದ್ದೀನಿ. ಅಂದರೆ ನಾವು ಮಿಲ್ಲೆಟ್ ಅಂದ ತಕ್ಷಣ ಯಾವುದು ಅನ್ನೋ ಪ್ರಶ್ನೆ ನಿಮ್ಮ ತಲೆಗೆ ಬರಬೇಕು.